ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 9ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ 6 ತತ್ವಪದಗಳು ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಅಶನ ಅನ್ನ, ಆಹಾರ. ಏಕದಂಡಿ ತಂತಿ ವಾದ್ಯ. ಚಕ್ಕಡಿ ಎತ್ತಿನ ಗಾಡಿ. ದಿವಿನಾಗು ಮೈ ತುಂಬಿಕೊಳ್ಳು. ಪತ್ರೆ ಎಲೆ, ಬಿಲ್ವಪತ್ರೆ. ಕೂರಿಗೆ ಬೀಜ ಬಿತ್ತುವ ಸಾಧನ. ದಂಡಿಗೆ ಪಲ್ಲಕ್ಕಿ ಹೊರುವ ಕೋಲು. ಬಹುಪಾಡ ಬಹಳ ಕಷ್ಟ. ಮರ ಕೇರುವ ಸಾಧನ ಗೆರಸೆ. ಮುಂದಿನ ಭಾಗ: ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಯಾರ ಸ್ನೇಹವು ಸಾಯುವ ತನಕ ಬೇಡ ಎಂದಿದ್ದಾರೆ? ಗುರು ಕರುಣೆ ಇಲ್ಲದವನ ಸ್ನೇಹವು ಸಾಯುವ ತನಕ ಬೇಡ ಎಂದಿದ್ದಾರೆ. ಎರಡನೇ ಪ್ರಶ್ನೆ: ಯಾರ ಸ್ನೇಹವನ್ನು ಮಾಡಿ ಕೆಡಬಾರದು? ಉತ್ತರ: ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ಕೆಡಬಾರದು. ಮೂರನೇ ಪ್ರಶ್ನೆ: ತತ್ವಪದಕಾರರು ಯಾರ ಸೇವೆ ಮಾಡಬೇಕು ಎಂದಿದ್ದಾರೆ? ಉತ್ತರ: ತತ್ವಪದಕಾರರು ಸಾಧು ಸತ್ಪುರುಷರ ಸೇವೆ ಮಾಡಬೇಕು ಎಂದಿದ್ದಾರೆ. ನಾಲ್ಕನೆಯ ಪ್ರಶ್ನೆ: ಬಿದಿರು ಹೇಗೆ ಬೆಳೆಯಿತು? ಉತ್ತರ: ಬಿದಿರು ದಿವಿನಾಗಿ ಬೆಳೆಯಿತು. ಮುಂದಿನ ಪ್ರಶ್ನೆ: ಬಿದಿರಿನ ಚಪ್ಪರವು ಏನನ್ನು ಕೊಡುತ್ತದೆ? ಉತ್ತರ: ಬಿದಿರಿನ ಚಪ್ಪರವು ನೆರಳನ್ನು ಕೊಡುತ್ತದೆ. ಮುಂದಿನ ಪ್ರಶ್ನೆ: ಬಿದಿರು ಶಿಶುನಾಳಾಧೀಶನಿಗೆ ಏನಾಗುತ್ತದೆ? ಉತ್ತರ: ಬಿದಿರು ಶಿಶುನಾಳಾಧೀಶನಿಗೆ ಓಲಗವಾಗುತ್ತದೆ. ಮುಂದಿನ ಭಾಗ: ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಬಿದಿರು ಮಕ್ಕಳಿಗೆ, ರೈತರಿಗೆ, ಮಹಾತ್ಮರಿಗೆ ಯಾವ ರೀತಿಯಲ್ಲಿ ಉಪಯೋಗವಾಗುತ್ತದೆ? ಉತ್ತರ: ಬಿದಿರು ಮಕ್ಕಳಿಗೆ ತೊಟ್ಟಿಲಾಗಿ, ರೈತರಿಗೆ ಬೀಜ ಬಿತ್ತುವ ಕೂರಿಗೆಯಾಗಿ ಮತ್ತು ಕೇರುವ ಮರವಾಗಿ ಹಾಗೂ ಮಹಾತ್ಮರ ಕೈಗೆ ಬೆತ್ತವಾಗಿ ಉಪಯೋಗವಾಗುತ್ತದೆ. ಎರಡನೇ ಪ್ರಶ್ನೆ: ಧಾನ್ಯಗಳನ್ನು ಕುಟ್ಟಲು, ಬೀಸಲು, ಕೇರಲು ಬಿದಿರು ಹೇಗೆ ಸಹಾಯಕವಾಗಿರುತ್ತದೆ? ಉತ್ತರ: ಬಿದಿರು ಧಾನ್ಯಗಳನ್ನು ಕುಟ್ಟಲು ಒನಕೆಯಾಗಿ, ಬೀಸುವ ಕಲ್ಲಿನ ಗೂಟವಾಗಿ, ಕೇರುವ ಮರವಾಗಿ ಸಹಾಯಕವಾಗಿರುತ್ತದೆ. ಮೂರನೇ ಪ್ರಶ್ನೆ: ತತ್ವಪದಕಾರರು ಸ್ನೇಹ ಮಾಡುವ ಬಗೆಗೆ ಏನೆಂದು ತಿಳಿಸಿದ್ದಾರೆ? ಉತ್ತರ: ತತ್ವಪದಕಾರರು ಸ್ನೇಹ ಮಾಡುವ ಬಗೆಗೆ ತಿಳಿಸಿರುವ ಅಂಶಗಳು: ನಾವು ಗುರುಕರಣವಿಲ್ಲದವನ ಸ್ನೇಹವನ್ನು ಸಾಯುವ ತನಕವೂ ಮಾಡಬಾರದು. ಮಾತಿಗೆ ತಪ್ಪುವವನ ಸ್ನೇಹ ಯಾವ ಜಾತಿಯವರಿಗಾಗಲಿ ಜನ್ಮಕ್ಕಾಗಲಿ ಬೇಡ. ಮುಂದಿನ ಪ್ರಶ್ನೆ: ಗುರುಕರುಣೆ ಪದ್ಯದ 3 ಮತ್ತು 4ನೆಯ ಚರಣದಲ್ಲಿ ಏನನ್ನು ಮಾಡಬಾರದೆಂದು ತತ್ವ ಸಾರಿದ್ದಾರೆ? ಉತ್ತರ: ಗುರುಕರುಣೆ ಪದ್ಯದ 3 ಮತ್ತು 4ನೆಯ ಚರಣದಲ್ಲಿ ಸಾರಿರುವ ತತ್ವ: ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ನಂತರ ಅವರನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರದು. ನಿತ್ಯ ಕಾಲದಲ್ಲಿ ಉಂಡು ತಿನ್ನುವುದರಲ್ಲೇ ಕಾಲಹರಣ ಮಾಡಬಾರದು. ಒಬ್ಬರ ಹಿಂದೆ ಒಂದು ಮಾತು, ಮುಂದೆ ಒಂದು ಮಾತು ಆಡಬಾರದು. ಹಿರಿಯರಾಗಲಿ ಕಿರಿಯರಾಗಲಿ ಅವರೊಡನೆ ಮೃದುವಾಗಿ ವ್ಯವಹರಿಸಬೇಕು. ಮುಂದಿನ ಭಾಗ: ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಗುರುಕರುಣೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಕಡಕೋಳ ಮಡಿವಾಳಪ್ಪ ಅವರ ತತ್ವಪದವು ತನ್ನ ಜೀವನದಲ್ಲಿ ಅನುಕರಿಸಬೇಕಾದ ನುಡಿಗಳನ್ನು ಬಹು ಸುಂದರವಾಗಿ ಚಿತ್ರಿಸಿದೆ. ಈ ಪದ್ಯದಲ್ಲಿ
ನಮ್ಮ ಎಲ್ಲ ಕಾರ್ಯಗಳಿಗೆ ಗುರುಕರುಣೆ ಅತ್ಯಗತ್ಯ ಎಂಬುದನ್ನು, ಸಾಧು ಸತ್ಪುರುಷರ ಸೇವೆ ಮಾಡುವುದನ್ನು, ಹೀನ ಮನುಷ್ಯರ ಸ್ನೇಹ ಮಾಡದಿರುವುದನ್ನು, ಹೀಗೆ ಅನೇಕ ಉತ್ತಮ ಗುಣಗಳ ದರ್ಶನ ಮಾಡಿಸಲಾಗಿದೆ. ಗುರು ಕರುಣವಿಲ್ಲದವನ ಸ್ನೇಹ ನಮಗೆ ಸಾಯುವ ತನಕ ಬೇಡ. ಸದಾ ಕಾಲ ಸಾಧು ಸತ್ಪುರುಷರ ಸೇವೆ ಬಹುಪಾಲು ಶ್ರೇಷ್ಠ. ಮಾತಿಗೆ ತಪ್ಪುವವನ ಸ್ನೇಹ ಯಾವ ಜಾತಿಯವರಿಗೂ ಯಾವ ಜನ್ಮಕ್ಕೂ ಬೇಡ. ಹಾಗಾಗಿ ಹೀನ ಮನುಷ್ಯನ ಸ್ನೇಹ ಮಾಡಿ ಕೆಡಬಾರದು. ಅಕ್ಕ ತಂಗಿಯರೆಂದು ಬಾಯಿಯಲ್ಲಿ ಕರೆದು ಅವರನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರದು. ಸದಾಕಾಲ ತಿನ್ನುವುದರಲ್ಲಿಯೇ ಕಾಲಹರಣ ಮಾಡಬಾರದು. ಮುಂದೆ ಒಂದು ಮಾತು ಹಿಂದೆ ಒಂದು ಮಾತು ಆಡುವುದು ಸರಿಯಲ್ಲ. ಹಿರಿಯರು ಮತ್ತು ಕಿರಿಯರನ್ನ ಪ್ರೀತಿ ವಿಶ್ವಾಸದಿಂದ ಕಾಣಬೇಕು. ಜೊತೆಗೆ ಗುರು ಮಹಾಂತೇಶನ ಪಾದಪೂಜೆ ಬಹುಪಾಲು ಶ್ರೇಷ್ಠ. ಮುಂದಿನ ಪ್ರಶ್ನೆ, ಬಿದಿರು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಪ್ರಕೃತಿಯಲ್ಲಿ ಬೇಡವಾದ ವಸ್ತು ಯಾವುದೂ ಇಲ್ಲ. ಅಂಥವುಗಳಲ್ಲಿ ಬಿದಿರು ಒಂದು. ಸಮಾಜದಲ್ಲಿ ಎಲ್ಲರಿಗೂ ಎಲ್ಲ ಸಂದರ್ಭಗಳಲ್ಲೂ ಬೇಕಾದ ಅಮೂಲ್ಯ ಅತ್ಯಗತ್ಯ ಬಿದಿರನ್ನು ಸಂತ ತನ್ನ ದೃಷ್ಟಿಯಲ್ಲಿ ನೋಡಿದ ಪರಿ ಈ ತತ್ವಪದದಲ್ಲಿ ಸರಳ ಸುಂದರವಾಗಿ ಚಿತ್ರಿತವಾಗಿದೆ. ಬಿದಿರು ಸಸ್ಯಜಾತಿಗೆ ಸೇರಿದ ಒಂದು ಬಹು ಉಪಯುಕ್ತ ಮತ್ತು ಬಹು ಉಪಯೋಗಿಯಾಗಿ ಹೊರಹೊಮ್ಮುತ್ತದೆ. ಅದು ಹೇಗೆಂದರೆ ಹುಲ್ಲಾಗಿ ಮತ್ತು ಮಕ್ಕಳನ್ನು ತೂಗುವ ತೊಟ್ಟಿಲಿನ ರೂಪದಲ್ಲಿ, ಪಲ್ಲಕ್ಕಿ ದಂಡಿಗೆಯಾಗಿ, ಪತ್ರೆಗೆ ಬುಟ್ಟಿಯಾಗಿ, ಮಹಾತ್ಮರ ಕೈಗೆ ಬೆತ್ತವಾಗಿ, ಕುಟ್ಟುವ ಒನಕೆಯಾಗಿ, ಅಂಬಿಗಗೆ ಕೋಲಾಗಿ, ರೈತರಿಗೆ ಬೀಜ ಬಿತ್ತುವ ಕೂರಿಗೆಯಾಗಿ, ಬೀಸುವ ಕಲ್ಲಿನ ಗೂಟವಾಗಿ, ಕೇರುವ ಮರವಾಗಿ, ಮುದುಕರಿಗೆ ಊರುವ ಬೆತ್ತವಾಗಿ, ಮಕ್ಕಳಿಗೆ ಆಡುವ ಕೋಲಾಗಿ, ಹೂಡುವ ಎತ್ತಿನ ಗಾಡಿಯಾಗಿ, ಸಿದ್ದರಾಮೇಶಗೆ ನಂದಿ ಕೋಲಾಗಿ, ಹೀಗೆ ಬಿದಿರು ಪ್ರತಿಯೊಬ್ಬರ ಅತ್ಯಗತ್ಯಗಳನ್ನು ಪೂರೈಸುವುದು. ಮುಂದಿನ ಭಾಗ, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೆಯ ಸಾಲು, ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿಬೇಡ. ಆಯ್ಕೆ, ಈ ಸಾಲನ್ನು ಕಡಕೋಳ ಮಡಿವಾಳಪ್ಪನವರ ಗುರುಕರುಣೆ ಎಂಬ ತತ್ವಪದದಿಂದ ಆರಿಸಲಾಗಿದೆ. ಸಂದರ್ಭ, ಮಾತಿಗೆ ತಪ್ಪುವವನ ಸ್ನೇಹ ಯಾವ ಜಾತಿಗೆ ಜನ್ಮಕ್ಕೂ ಬೇಡ ಎಂಬುದಾಗಿ, ಎಂಥವರ ಸ್ನೇಹ ಮಾಡಬಾರದು ಎಂದು ತತ್ವಪದಕಾರರು ಓದುಗರಿಗೆ ಸಲಹೆ ನೀಡುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ. ಸ್ವಾರಸ್ಯ, ಹೀನ ಮನುಷ್ಯನ ಸ್ನೇಹದಿಂದ ಕೆಡುಕು ಉಂಟಾಗುವುದು ಎಂಬ ಮಾತು ಔಚಿತ್ಯಪೂರ್ಣವಾಗಿದೆ. ಎರಡನೆಯ ಸಾಲು, ನಿತ್ಯ ಕಾಲದಲ್ಲಿ ಅಶನವ ಉಂಡು ಹೊತ್ತು ಗಲಿಯಲಿಬೇಡ. ಆಯ್ಕೆ, ಈ ಸಾಲನ್ನು ಕಡಕೋಳ ಮಡಿವಾಳಪ್ಪನವರ ಗುರುಕರುಣೆ ಎಂಬ ತತ್ವಪದದಿಂದ ಆರಿಸಲಾಗಿದೆ. ಸಂದರ್ಭ, ತತ್ವಪದಕಾರರು ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ನಂತರ ಅವರನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರದು ಎಂದು ಓದುಗರಿಗೆ ಸಲಹೆ ನೀಡುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ. ಸ್ವಾರಸ್ಯ, ಬದುಕುವುದಕ್ಕಾಗಿ ಊಟ ಬೇಕು, ಊಟಕ್ಕಾಗಿ ಬದುಕಬಾರದು ಎಂಬ ಮಾತನ್ನು ನೆನಪಿಸುತ್ತದೆ. ಮೂರನೆಯ ಸಾಲು, ಮಹಾತ್ಮರ ಕೈಗೆ ಬೆತ್ತ ನಾನಾದೆ. ಆಯ್ಕೆ, ಈ ಸಾಲನ್ನು ಶಿಶುನಾಳ ಶರೀಫರ ಬಿದಿರು ಎಂಬ ತತ್ವಪದದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಹುಟ್ಟುತ್ತಾ ಹುಲ್ಲಾಗಿ ಬೆಳೆ ಬೆಳೆಯುತ್ತಾ ದಿವಿನಾಗಿ ಆ ಬಿದಿರು ಪಲ್ಲಕ್ಕಿ ದಂಡಿಗೆಯಾಯಿತು, ಪತ್ರೆಗೆ ಬುಟ್ಟಿ ತಾನಾಯಿತು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ. ಸ್ವಾರಸ್ಯ, ಬಿದಿರು ಬಹುಪಯೋಗಿ ಎಂದು ಹೇಳಿರುವ ಮಾತು ಸಮಂಜಸವಾಗಿದೆ.
4ನೇ ಸಾಲು ಬೆಳೆ ಬೆಳೆಯುತ್ತಾ ದಿವಿನಾದೆ. ಆಯ್ಕೆ ಈ ಸಾಲನ್ನು ಶಿಶುನಾಳ ಶರೀಫರ ಬಿದಿರು ಎಂಬ ತತ್ವಪದದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ತಾನು ಯಾವುದಕ್ಕೆ ಉಪಯೋಗವಿಲ್ಲದ್ದು ಎಂದು ಹೇಳಲು ಅಸಾಧ್ಯ, ಏಕೆಂದರೆ ಬಿದಿರು ಹುಟ್ಟುತ್ತಾ ಹುಲ್ಲಾಗಿ ಬೆಳೆ ಬೆಳೆಯುತ್ತಾ ಮೈ ತುಂಬಿಕೊಂಡು ಬೃಹದಾಕಾರವಾಗಿ ಬೆಳೆದು ಬಹುಪಯೋಗಿಯಾಗಿ ಕಾಣಬರುತ್ತದೆ ಎಂದು ಓದುಗರಿಗೆ ಹೇಳುವ ಸಂದರ್ಭದಲ್ಲಿ ತತ್ವಪದಕಾರರು ಈ ಮೇಲಿನಂತೆ ಹೇಳಿದ್ದಾರೆ. ಸ್ವಾರಸ್ಯ: ಬಿದಿರಿನ ಹುಟ್ಟು ಮತ್ತು ಬೆಳವಣಿಗೆಯಲ್ಲಿ ಉಂಟಾಗುವ ಬದಲಾವಣೆ ವಿಸ್ಮಯಕಾರಿಯಾದದ್ದು. ಮುಂದಿನ ಭಾಗ ಕೊಟ್ಟಿರುವ ಪದಗಳಲ್ಲಿ ಸೂಕ್ತ ಪದವನ್ನು ಆರಿಸಿ ಬರೆಯಿರಿ. ಮೊದಲನೇ ವಾಕ್ಯ ಅಶನ ಪದದ ಅರ್ಥ ಡ್ಯಾಶ್. ಆಯ್ಕೆಗಳು ಅನ್ನ, ಆಸೆ, ಬಟ್ಟೆ, ನೀರು. ಸರಿಯಾದ ಉತ್ತರ ಅನ್ನ. ಎರಡನೇ ವಾಕ್ಯ ಬೆತ್ತ ಪದದ ತತ್ಸಮ ರೂಪ ಡ್ಯಾಶ್. ಆಯ್ಕೆಗಳು ವ್ಯತ್ತ, ವೇತ್ರ, ಬೆತ್ರ, ಪೆತ್ತ. ಸರಿಯಾದ ಉತ್ತರ ವೇತ್ರ. ಮುಂದಿನ ವಾಕ್ಯ ಕರುಣೆ ಪದದ ವಿರುದ್ಧಾರ್ಥಕ ಪದ ಡ್ಯಾಶ್. ಆಯ್ಕೆಗಳು ಅನುಕರುಣೆ, ನಿಕರುಣೆ, ನಿಷ್ಕರುಣೆ, ಅಪಕರುಣೆ. ಸರಿಯಾದ ಉತ್ತರ ನಿಷ್ಕರುಣೆ. 4ನೇ ವಾಕ್ಯ ಅಂಬಿಗ ಎಂದರೆ ಡ್ಯಾಶ್. ಆಯ್ಕೆಗಳು ರೈತ, ಗಾಡಿ ಹೊಡೆಯುವವ, ಗುರು, ದೋಣಿ ನಡೆಸುವವ. ಸರಿಯಾದ ಉತ್ತರ ದೋಣಿ ನಡೆಸುವವ. ಮುಂದಿನ ಭಾಗ ಮೊದಲೆರಡು ಪದಗಳಿಗೆ ಸಂಬಂಧ ಇರುವಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಹಿಂದು, ಮುಂದು, ಹಿರಿದು ಡ್ಯಾಶ್. ಉತ್ತರ ಕಿರಿದು. ಮಾತಿಲ್ಲದವನ ಲೋಪಸಂಧಿ, ಕರುಣವಿಲ್ಲದವನ ಡ್ಯಾಶ್. ಉತ್ತರ ಆಗಮ ಸಂಧಿ. ಮನುಷ್ಯನ ಷಷ್ಠಿ ವಿಭಕ್ತಿ, ಕಾಲದಲ್ಲಿ ಡ್ಯಾಶ್. ಉತ್ತರ ಸಪ್ತಮಿ ವಿಭಕ್ತಿ. ಪತ್ರ, ಎಲೆ, ಚಕ್ಕಡಿ ಡ್ಯಾಶ್. ಉತ್ತರ ಎತ್ತಿನ ಗಾಡಿ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.